ಇನ್ನು ಮೀನುಗಾರಿಕೆ ಬಗ್ಗೆ ಹೇಳೋದಿದ್ರೆ, ಮತ್ಸ್ಯೋದ್ಯಮ ಅನ್ನೋದು ವಿಶ್ವದಲ್ಲಿ ಪ್ರಾಮುಖ್ಯತೆ ಪಡೆದಂಥ ಒಂದು ಉದ್ಯಮ. ನಮ್ಮ ರಾಜ್ಯದಲ್ಲಿ ಸಹಿತ ಒಂದು ಮಂತ್ರಾಲಯ ಇದೆ, ಮೀನುಗಾರಿಕಾ ಸಚಿವರು ಇರ್ತಾರೆ ಇಲ್ಲಿ. ಹಾಗೆಯೇ ಕೇಂದ್ರ ಸರ್ಕಾರದಲ್ಲಿ ಸಹಿತ ಮೀನುಗಾರ ಸಚಿವರಿದ್ದಾರೆ. ಯಾಕಂತ ಹೇಳಿದರೆ ಮೀನುಗಾರಿಕೆ ನಮಗೆ ಬೇಕಾದಂಥ ಮಾಂಸಾಹಾರವನ್ನು ನೀಡುವಂಥದ್ದು. ಈಗ ಎಲ್ಲರೂ ಮೀನು ತಿನ್ನಲೇಬೇಕು, ಮೀನು ತಿಂದರೆ ಮಾತ್ರ ನಾವು ಆರೋಗ್ಯ ಆಗಿರ್ತೇವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಮೀನುಗಾರಿಕೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅಂಕೋಲಾದಲ್ಲಿ ನಡೆಯೋದು ಶೋರ್ ಸೀನ್ಸ್ ಅಂತ ಕರೀತೇವೆ. ಸಮುದ್ರ ತೀರದ ಮೀನುಗಾರಿಕೆ ಮಾತ್ರ ಇಲ್ಲಿ ನಡೀತದೆ. ಆಳ ಸಮುದ್ರದ ಮೀನುಗಾರಿಕೆ ಅಂಕೋಲಾದಲ್ಲಿ ನಡೆಯುವುದಿಲ್ಲ, ಯಾವುದು ಬೋಟ್ ಇಲ್ಲ ಇಲ್ಲಿ. ನೀವು ಅಲ್ಲಿ ಹೋಗಿ ನೋಡಿದರೆ ಕೇಣಿಯಲ್ಲಿ ಕನಿಷ್ಠ 300 ನಾಡು ದೋಣಿಗಳಿದ್ದಾವೆ. ಸಾಂಪ್ರದಾಯಿಕ ಮೀನುಗಾರಿಕೆಯಿಂದ ಸಾವಿರಾರು ಜನ ಜೀವನೋಪಾಯನ ನಡೆಸ್ತಾ ಇದ್ದಾರೆ. ತಲಾಂತರಗಳಿಂದ ಸಾವಿರಾರು ವರ್ಷಗಳಿಂದ ಅಲ್ಲಿದ್ದಾರೆ. ಅವರಿಗೆ ಮೀನು ಸಿಗಲಿಲ್ಲ ಅಂತ ಹೇಳಿದರೆ ಹೇಗೆ ಬದುಕಿದ್ದಾರೆ ಅವರು? ನಮಗೆ ಅವ್ರಿಗೆ ಯಾವಾಗಾದ್ರೂ ಊಟಕ್ಕೆಲ್ಲ ಕೊಡ್ತಾಯಿದ್ರ? ಮೊದಲೆಲ್ಲ ಯಾರೂ ಏನೂ ಕೊಡಲಿಲ್ಲ. ಅವರೇ ಕಷ್ಟಪಟ್ಟು ಮೀನು ಹಿಡಿದು ಮೀನು ಮಾರಿ ಊಟ ಮಾಡ್ತಾಯಿದ್ರು. ಮೀನುಗಾರರ ಮನೆಗಳು ಎಷ್ಟಿದ್ದಾವೆ ಅಲ್ಲಿ? ಇವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಏನು 400 ಮೀಟರ್ ದೂರ ಧಕ್ಕೆ ಮಾಡ್ತೇವೆ, ಧಕ್ಕೆ ಆಚೆಗೆ ಸಮುದ್ರ ಇರ್ತದೆ, ಅಲ್ಲಿ ಹೋಗಿ ಮೀನು ಹಿಡಿ ಬರುವುದು ಅಂತೇಳಿ. ಸಮುದ್ರ ತೀರದಲ್ಲಿ ಮೀನು ಹಿಡಿಯುವ ಬಲೆಗಳನ್ನು ಆಳ ಸಮುದ್ರದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಸಮುದ್ರ ತೀರದಲ್ಲಿ ಬೀಸು ಬಲೆ ಇರ್ಬೋದು, ಎಳೆಯು ಬಲೆ ಇರ್ಬೋದು, ಎಂಡಿ ಇರ್ಬೋದು, ಕೈ ರಂಪಣಿ ಇರ್ಬೋದು, ಇವು ಎಲ್ಲವನ್ನು ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಎಳಿಬೇಕಾಗ್ತದೆ. ಮತ್ತು ಇದರೊಳಗೆ ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳು ಸಹಿತ ಎಲ್ಲರೂ ಅದರೊಳಗೆ ಭಾಗಿದಾರಿಗಳು. ಅವ್ರೆಲ್ಲರದ್ದು ಜೀವನೋಪಾಯ ಅದ್ರ ಮೇಲೆ ಅದನ್ನು ಅವಲಂಬಿಸ್ಕೊಂಡಿದೆ. ಆದರೆ ಮೀನುಗಾರರ ವಿಷಯವನ್ನು ಎಲ್ಲೂ ವಿಶೇಷವಾಗಿ ಉಲ್ಲೇಖಿಸೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ, ಮೀನುಗಾರರಿಗೆ ಏನೂ ತೊಂದರೆ ಆಗೋದಿಲ್ಲಂತೆ, ದೋಣಿ ತಗೊಂಡು ಹೋಗ್ಲಿಕ್ಕೆ ಅಡ್ಡಿಲ್ಲ ಅಂತೆ, ಆಳ ಸಮುದ್ರದಲ್ಲಿ ದೋಣಿಯಲ್ಲಿ ಮೀನು ಹಿಡಿಬೋದಂತೆ. ಅಂದರೆ ಸುಮಾರು 500 ಮೀಟರ್ ದೂರದವರೆಗೆ ಇವರು ಬೋಟನ್ನು ಹೊತ್ಕೊಂಡು ಹೋಗ್ಬೇಕು, ಹೊತ್ಕೊಂಡು ಹೋಗಿ ನೀರಿಗೆ ಬೀಳಿಸ್ಬೇಕು. ಸಮುದ್ರ ತೀರದಲ್ಲಿ ಅವರು ಮನೆ ಮಾಡಿದ ಉದ್ದೇಶನೇ ಸಮುದ್ರ ತೀರದ ಮೀನುಗಾರಿಕೆಗಾಗಿ. ಸಮುದ್ರ ತೀರದ ಮೀನುಗಾರಿಕೆ ಆಗಿರ್ಬೇಕಂದ್ರೆ ಕರಾವಳಿ ತೀರನ ಬಿಟ್ಬಿಡಿ. ಆಯಿತು, ನೀವು ಸಮುದ್ರದಲ್ಲೇ ಒಂದು ಬಂದರು ಮಾಡ್ಕೊಳ್ಳಿ, ಫ್ಲೋಟಿಂಗ್ ಜೆಟ್ಟಿ ಮಾಡಿಕೊಂಡು ಅಲ್ಲೇ ಮಾಡಿ. ನೀವು ನಮ್ಮ ಕರಾವಳಿ ತೀರದ ಸಮುದ್ರನ ಮೀನುಗಾರಿಕೆ ಬಿಟ್ಬಿಡಿ. ಹಾಗೆ ಮಾಡಿದರೆ ಬಹುಶಃ ನಮಗೆ ಏನೂ ಅಭ್ಯಂತರ ಇಲ್ಲ. ನೀವು ದೂರ ಸಮುದ್ರದಲ್ಲಿ ಆಳ ಸಮುದ್ರದಲ್ಲಿ ಒಂದು ಬಂದರು ಮಾಡಿರಿ, ನಮಗೆ ಮೀನುಗಾರಿಕೆ ತೊಂದರೆ ಕೊಡಬೇಡ್ರಿ.